ಏನ್ ರಾಜೀವ್ ಅಪ್ಪನವರು ಮಂಚದ ಮೇಲೆ ಮಲಗಿರ್ಬೇಕಾದವ್ರು ನಲ್ಲಿ ಮೂಳೆ ಕಡಿತಾವ್ರ? ಯಾವನ್ಲ ಹೇಳಿದ್ದು? ಯಾವ ಬೋಳಿ ಮಗ ಹೇಳಿದ್ದು ನಂಗೆ ಹುಷಾರಿಲ್ಲ ಅಂತ? ನಿಮ್ ಮಗ ಹೇಳಿದ್ದು. ಈ ತರ ಸುಳ್ಳು ಪಳ್ಳು ಹೇಳಿ ಯಾಕೆ ನನ್ನ ಕರೆಸ್ತೀರಾ? ಮತ್ತಿನ್ನೇನ್ಲ, ವಯಸ್ಸಿಗೆ ಬಂದಿರೋ ಮಗ ಮದ್ವೆ ಆಗು ಅಂದ್ರೆ ಮಾತೇ ಆಡಲ್ಲ. ಹೆಣ್ಣೋಡಕ್ ಹೋಗುವ ಬಾ ಅಂದ್ರೆ ಫೋನೇ ತೆಗಿಯಲ್ಲ ಅಂತೀನಿ. ಇನ್ ಹೆಂಗ್ ನೀ ನಾವು ಊರಿಗೆ ಬರೋಂಗ್ ಮಾಡೋದು? ಅದಕ್ಕೆ ನಿಮ್ಮ ಅಪ್ಪ ಸುಳ್ಳು ಹೇಳ್ ಕರ್ಸವ್ರೆ. ಯಾವಾಗ್ಲೂ ಇದಾಯ್ತು, ಅದಕ್ಕೆ ಬದುಕಿರೋನ್ನ ಸಾಯಿಸ್ಬಿಡದಾ? ಸುಳ್ಳು ಹೇಳಿದ್ರು ಹೇಳ್ಕೊಂತ ಹೋಗ್ಲಿ ಬಿಡು, ನನ್ಗಿನ್ನು ಆಯಸ್ ಜಾಸ್ತಿ ಆಗ್ತದೆ. ತಾವಿನ್ನ ಬದುಕಿದ್ದು ಇನ್ನ ಅದೇನ್ ಸಾಧನೆ ಮಾಡ್ಬೇಕೋ ಯಜಮಾನ್ರು. ನಾನ್ ಇನ್ನು ಬದುಕಿರೋದೇ ಒಂದ್ ಸಾಧನೆ ಕಂಡ್ಲಾ. ನೆಲ ಗುದ್ದು ನೀರ್ ತರಿಸ್ತೀನಿ. ಇನ್ನು ಮನಸ್ಸು ಮಾಡಿದ್ರೆ ಇನ್ನೊಂದು ಮದುವೆ ಆಗಿ ಇನ್ನೂ 3 ಮಕ್ಕಳು ಹುಟ್ಟಿಸ್ತೀನಿ. ಹಾಗಿದ್ರೆ ನೀನೇ ಮದ್ವೆ ಆಗ್ಬಿಡು, ನಾನಂತೂ ಆಗಲ್ಲ. ಟಾಟಾ ಬಿರ್ಲಾ ಊರ್ ಎಂಟಿಲ್ಲ ಕೂತವ್ರೆ. ಊರಿಗೆ ಬಂದ್ಬಿಟ್ಟವನೇ ನಮ್ಮ ಆನಂದ. ನಮಸ್ಕಾರ ಟಾಟಾ ಬಿರ್ಲಾ. ಏನ್ ಆನಂದ? ತಲಾಕಿ ವರ್ಷಗಳಾಗೋಯ್ತು. ಏನ್ ಮಾಡ್ಲಿ, ಕೆಲಸದಲ್ಲಿ ಬಿಡುವೆ ಆಗ್ತಿಲ್ಲ ಸೋಮಣ್ಣ. ಹಂಗಾದ್ರೆ ಬೆಂಗಳೂರಲ್ಲಿ ಸಂಪಾದನೆ ಜೋರಾಗೇ ಇರ್ಬೇಕು. ಪರವಾಗಿಲ್ಲ, ಜೀವನಕ್ಕೇನು ಕಷ್ಟ ಇಲ್ಲ. ಬೆಂಗಳೂರು ಜೀವನ ತಂಪಾಗೈತಾ? ನಿಮ್ ಕಾಲದಲ್ಲಿ ತಂಪಾಗಿತ್ತೋ ಏನೋ, ಈಗಂತೂ ಕೆಟ್ಟ ಕೆರ ಹಿಡ್ದೋಗಿದೆ. ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತೀಯಾ? ಪಿಜ್ಜಾ ಡೆಲಿವರಿ ಮಾಡ್ತೀನಿ. ಹಂಗಂದ್ರೆ ಅಷ್ಟು ಗೊತ್ತಿಲ್ವಾ? ತರಕಾರಿನೆಲ್ಲ ಹಾಕಿ ಬೆರಣಿ ತಟ್ಟಂಗ್ ತಟ್ಟಿದ್ರೆ ಹೆಂಗಿರುತ್ತೋ ಹಂಗೆ ಇರುತ್ತೆ. ಹೇಳೋದಕ್ಕೆ ಅಸಹ್ಯವಾಗಿದೆಯಲ್ಲ. ನೋಡಿದ್ದೀನಿ ಕರ್ಮ. ಮತ್ತೆ ಆ ರಾಗಿಣಿಗೆ ಮದುವೆ ಆಯ್ತಂತೆ, ನಿಜನಾ? ಯಾವ ಬೋಳಿ ಮಗ ಹೇಳಿದ ಅವಳಿಗೆ ಮದುವೆ ಆಯ್ತು ಅಂತ? ಅವಳಿಗಿನ ಚಿಕ್ಕ ವಯಸ್ಸು ಕಣ, ಚಿಕ್ಕ ವಯಸ್ಸಿಗೆ ಹೆಂಗ ಮದುವೆ ಆಗತ್ತೆ? ನನ್ನ ಮಗ ಅಧ್ಯಕ್ಷ ಬಲ್ ನಿಗ್ರಾಡ್ತಾವನೆ ಸ್ವಾಮಿಗಳೇ. ಅವ್ನು ಮುಟ್ಟಿದ್ದೆಲ್ಲ ಚಿನ್ನ ಅಂತೀನಿ, ದುಡ್ಡು ಕಾಸೆಲ್ಲ ಚೆನ್ನಾಗೇ ಮಾಡಿಕೊಬಿಟ್ಟವನೆ. ಅದು ಅಲ್ಲದೆ ಟೌನಲ್ಲಿ ಅವಳನ್ನ ಬಿಲ್ಲಿನ ಇಟ್ಕೊಂಡ್ಬಿಟ್ಟವನಂತೆ. ಆ ನನ್ನ ಮಗನ ದಿಮಾಕ್ನ ನೋಡಕ್ಕಾಯ್ತಿಲ್ಲ ಸ್ವಾಮಿಗಳೇ. ಕಾಸು, ಸೆಕ್ಸು, ಸಕ್ಸಸ್ಸು ಯಾವುದು ಶಾಶ್ವತ ಅಲ್ಲಕ್ಕಲ್ಲ. ಒಂದು ಟೈಮ್ವರೆಗೂ ಮಜಾ ಕೊಡುತ್ತೆ, ಆಮೇಲೆ ಬರೀ ಓಳು ಅನ್ಸುತ್ತೆ. ಯಾರು ಇವನು? ಎಲ್ಲ ಕಂಡಂಗವನೇ. ನಮ್ ಕೆಂಚಣ್ಣನ ಮಗನಲ್ವೇ? ಓಹೋ, ಏನೋ ಇಷ್ಟೆತ್ರಕ್ಕೆ ಬೆಳೆದಿದ್ಯಾ, ಗುರ್ತೇ ಸಿಗಲ್ವಲ್ಲೋ. ಆ ದಡ್ಡ ಬಡ್ಡಿ ಮಗ ನಿಮ್ಮ ಅಪ್ಪ ಒಂಚೂರು ಬುದ್ಧಿನೇ ಇಲ್ಲ. ಹೊಟ್ಟೆಗೆ ಅದೇನು ತಿಂತಾನೆ. ಇಷ್ಟೆತ್ರಕ್ಕೆ ಬೆಳೆದಿರೋ ಮಗನ ಕಣ್ಣು ಮುಂದೆ ಇಟ್ಕೊಳ್ದೆ ಅದ್ಯಾವುದೋ ಬೆಂಗಳೂರಿಗೆ ಕಳಿಸಿದನಲ್ಲ ಗೈಮೆ ಮಾಡಕ್ಕೆ. ಅವ್ರೇನ್ ಕಳಿಸಿಲ್ಲ, ನಾನೇ ಹೋಗಿದ್ದು. ಹೋಗ್ಲಿ ಬಿಡಪ್ಪ, ದೇವ್ರು ಒಳ್ಳೆ ಬುದ್ಧಿ ಕೊಟ್ಟನೇನು, ಅದಕ್ಕೆ ಊರಿಗೆ ಬಂದಿದ್ಯಾ. ಒಳ್ಳೇದಾಗಲಿ. ತಂದೆ ಕಾಪಾಡಪ್ಪ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ಸ್ವಾಮಿ. ಬರ್ತೀನಿ. ನೋಡಿದ್ರ ಸ್ವಾಮಿಗಳೇ, ಆ ಹುಡುಗನ ವರ್ಷಯ ಎಲ್ಲಾರು ನಿಮ್ ಕಾಲ್ ಮುಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಕೋ ಹೋಯ್ತಾ ಇದ್ರೆ ಒಂದ್ ಗೇಣದ ಸೊಂಟನ್ನು ಬಗ್ಗಿಸ್ತಾ ಹೊಂಟೋದ್ನಲ್ಲ ಅವನು ಯಾವ ಸೀಮೆ ಸ್ವಾಮಿ ಅಂತ ನಾನು ಅವನ್ ಕಾಲಿಗೆ ಬೀಳ್ಬೇಕು? ಅದಿರ್ಲಿ, ವಯಸ್ಸಲ್ಲಿ ನಮ್ಮ ಅಪ್ಪನಿಗಿಂತ ಚಿಕ್ಕವನು. ದೊಡ್ಡವರು ಚಿಕ್ಕವರು ಅಂತ ಮರ್ಯಾದಿಲ್ದೆ ಮಾತಾಡ್ತಾನೆ. ಈ ಎಳೆ ಮಕ್ಳಂಗೆ ಒಳ್ಳೆ ಲಾಲಿಪಾಪ್ ಬೇರೆ ಚಿಪ್ತಾನಲ್ಲ. ಹಂಗೆಲ್ಲ ಮಾತಾಡ್ಬಾರ್ದು. ಊರ್ ಜನ ಎಲ್ಲ ಅವ್ರಿಗೆ ಮಕ್ಕಳಿದ್ದಂಗೆ. ಅದಕ್ಕೆ ಅವರು ಎಲ್ರು ಏನು ಬಾರೋ ಹೋಗೋ ಅಂತ ಏಕವಚನದಲ್ಲೇ ಮಾತಾಡ್ಸೋದು. ಅವರು ದೇವ್ರಿದ್ದಂಗೆ. ಇದ್ದಂಗೆ ಏನ್ ಬಂತು ದೇವ್ರಯ್ಯ? ಅವ್ನು ನಿಮ್ ಕಾಲಿಗೆ ಬೀಳಿಲ್ಲ ಅಂದ್ರೆ ನಿಮ್ಗೆ ಅವಮಾನ ಮಾಡ್ದಂಗಲ್ವೇ? ಎಂತದೂ ಇಲ್ಲ, ಬರೀ ಓಳು. ನಮ್ ಜನ ಹುಷಾರಾಗೋದು ಯಾವಾಗ ಗೊತ್ತಾ? ಈ ಮದ್ವೆ ಮನೇಲಿ ಊಟ ಮಾಡ್ಬೇಕಾದ್ರೆ ಮಜ್ಗೆ ತರ್ತಾರಲ್ಲ, ಆವಾಗ ಲೋಟದಲ್ಲಿರೋ ನೀರ್ ಖಾಲಿ ಮಾಡೋವಾಗ ಮಾತ್ರ ಇಂಥ ಡೋಂಗಿಗಳ ಮಾತಿಗೆ ಬೆರಗಾಗಿ ಮುಂಡಾಯಿಸ್ಕೊಂಡ್ಬಿಡ್ತಾರೆ. ನಾವಿರೋದೇ ಅದಕ್ಕಲ್ವಾ? ಸ್ವಾಮಿಗಳಾದವರು ದೇವರಾಗಬಾರ್ದು, ಪವಾಡ ಪುರುಷರು ಆಗಬಾರ್ದು. ಒಳ್ಳೆಯದನ್ನು ಹೇಳ್ಕೊಡ್ತಾ ಮಾರ್ಗದರ್ಶಕರಾಗಬೇಕು, ಜನರನ್ನ ಸರಿ ದಾರಿಯಲ್ಲಿ ನಡೆಸ್ಬೇಕು. ವಯಸ್ಸು ಬಿಸಿ ರಕ್ತ ಹಂಗಾಡ್ಸುತ್ತೆ. ಈಗಿನ ಕಾಲದಲ್ಲಿ ಒಳ್ಳೆ ಮಾತು ಹೇಳಿದ್ರೆ ಒಳ್ಳೆ ಹಾಲು ಕುಡಿಯೋ ಮಕ್ಕಳೇ ಕೇಳಲ್ಲ, ಇನ್ನು ಇವನ್ ಕೇಳ್ತಾನ? ಅಲ್ಲ ಸ್ವಾಮಿಗಳ, ನಿಮ್ಮ ಮುಂದೆ ನಿಂತು ನಿಮ್ಗೆ ಇರ್ಲಿ ಅವನು ನನ್ನ ಕಾಲಿಗೆ ಬೀಳದೆ ಹೋದ ಮಾತ್ರಕ್ಕೆ ನಾನು ಸ್ವಾಮಿ ಆಗದೆ ಹೋಗ್ತೀನಾ? ನೀವೆಲ್ಲ ನಾನು ನಂಬದೆ ಹೋಗ್ತೀರಾ? ಇಲ್ಲ ತಾನೇ? ಬಿಟ್ಟಾಕಿ. ಸ್ವಾಮಿಗಳೇ, ಒಂದು ಡೌಟು. ಏನೋ ಡೌಟ್ ಪಡೋರ್ನ ನಾನು ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ನಿಂದೇನು ಡೌಟು? ನಿಮಗೆ ಕೋಪ ಬಂದರೂ ಬರ್ದಂಗಿರ್ತೀರಾ, ಇಲ್ಲ ಕೋಪನೇ ಬರಲ್ವಾ? ಲಕ್ಷ್ಮಣ, ಪಾಪ ಮಾಡ್ಕೊಳ್ಳೋದು ದಡ್ರ ಲಕ್ಷಣ. ದೊಡ್ಡ ಮಾತು ಸ್ವಾಮಿಗಳೇ, ನಿಮ್ಮ ಸ್ವಾಮಿಗಳು ಅನ್ನೋದು. ಹಾಗದೆಲ್ಲ ಒಳ್ಳೇದಕ್ಕೆ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನೀ ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅಪ್ಪಯ್ಯ ಹೇಗಿದ್ಯಾ? ನಂದಂಗಿರ್ಲಿ. ಊರಿಗೆ ಬಂದು 1 ಗಂಟೆ ಆಯ್ತಂತೆ ಉತ್ಸವ ಮೂರ್ತಿ. ಈಗ ಬರ್ತದೆ ಮನೆಗೆ. ಅದಂಗೆ ನಡಿಯ ಉಣ್ಣಕ್ಕೆ ಎಲ್ಲೋಗ್ಲಿ. ಓಹ್, ಏನ್ ರಾಜೀವ್ ಅಪ್ಪನವರು ಮಂಚದ ಮೇಲೆ ಮಲಗಿರ್ಬೇಕಾದವ್ರು ನಲ್ಲಿ ಮೂಳೆ ಕಡಿತಾವ್ರ?
ಯಾವನ್ಲ ಹೇಳಿದ್ದು? ಯಾವ ಬೋಳಿ ಮಗ ಹೇಳಿದ್ದು ನಮ್ಗೆ ಹುಷಾರಿಲ್ಲ ಅಂತ? ನಿಮ್ ಮಗ ಹೇಳಿದ್ದು. ಈ ತರ ಸುಳ್ಳು ಪಳ್ಳು ಹೇಳಿ ಯಾಕೆ ನನ್ನ ಕರೆಸ್ತೀರಾ? ಮತ್ತಿನ್ನೇನ್ಲ, ವಯಸ್ಸಿಗೆ ಬಂದಿರೋ ಮಗ ಮದ್ವೆ ಆಗು ಅಂದ್ರೆ ಮಾತೇ ಆಡಲ್ಲ. ಹೆಣ್ಣೋಡಕ್ ಹೋಗುವ ಬಾ ಅಂದ್ರೆ ಫೋನೇ ತೆಗಿಯಲ್ಲ ಅಂತೀನಿ. ಇನ್ ಹೆಂಗ್ ನಾವು ಊರಿಗೆ ಬರೋಂಗ್ ಮಾಡೋದು? ಅದಕ್ಕೆ ನಿಮ್ಮ ಅಪ್ಪ ಸುಳ್ಳು ಹೇಳ್ ಕರ್ಸವ್ರೆ. ಯಾವಾಗ್ಲೂ ಇದಾಯ್ತು. ಅದಕ್ಕೆ ಬದುಕಿರೋರ್ನ ಸಾಯಿಸ್ಬಿಡದಾ? ಸುಳ್ಳು ಹೇಳಿದ್ರು ಹೇಳ್ಕೊಂತ ಹೋಗ್ಲಿ ಬಿಡು, ನನ್ಗಿನ್ನು ಆಯಸ್ ಜಾಸ್ತಿ ಆಗ್ತದೆ. ತಾವಿನ್ನ ಬದುಕಿದ್ದು ಇನ್ನ ಅದೇನ್ ಸಾಧನೆ ಮಾಡ್ಬೇಕೋ ಯಜಮಾನ್ರು. ನಾನು ಇನ್ನು ಬದುಕಿರೋದೇ ಒಂದ್ ಸಾಧನೆ ಕಂಡ್ಲಾ. ನೆಲ ಗುದ್ದು ನೀರ್ ತರಿಸ್ತೀನಿ. ಇನ್ನು ಮನಸ್ಸು ಮಾಡಿದ್ರೆ ಇನ್ನೊಂದು ಮದುವೆ ಆಗಿ ಇನ್ನೂ 3 ಮಕ್ಕಳು ಹುಟ್ಟಿಸ್ತೀನಿ. ಹಾಗಿದ್ರೆ ನೀನೇ ಮದ್ವೆ ಆಗ್ಬಿಡು, ನಾನಂತೂ ಆಗಲ್ಲ. ನಮ್ಮಪ್ಪ ನಿನ್ನ ವಯಸ್ಸಿಗೆ 4 ಮಕ್ಳು ನುಡ್ಸಿದ್ದ. ನನ್ ಗ್ರಾಚಾರ ನೆಟ್ಟಿಗಿರ್ಲಿಲ್ಲ. ಬೇಗ ಮದ್ವೆ ಆದ್ರೂ ನಿಮ್ಮ ಅವ್ವ ಜೊತೆ ಹೇಗೆ 12 ವರ್ಷ ಬೇಕಾಯ್ತು ನೀನ್ ಊಟಕ್ಕೆ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನನಗೆ ಈಗಲೇ ಮದ್ವೆ ಬೇಡ. ನೀ ಇಂಥದ್ದೇ ನವರಂಗಿ ಆಟ ಆಡ್ತೀಯಾ, ನೀ ಇಂಥದ್ದೇ ಡೈಲಾಗ್ ಹೊಡಿತೀಯ ಅಂತ ಮೊದ್ಲೇ ಸ್ವಾಮಿಗಳು ಹೇಳಿದ್ರು ನನ್ಗೆ. ಸ್ವಾಮಿಗಳು ಹೇಳಿದ್ಮೇಲೆ ಮುಗೀತು. ನಿನ್ ಮದ್ವೆ ಆಗ್ಬೇಕು, ಹಾಗೆ ಆಯ್ತೀಯಾ ಅಷ್ಟೇಯ. ಅವ್ನ್ ಯಾವ ನನ್ ಮದ್ವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ? ಅವ್ನ್ ಸುಮ್ನೆ ಓಡ್ಬಿಟ್ಕೊಂಡು ಓಡಾಡ್ಕೊಂಡಿರ್ತಾನೆ. ನಿಮ್ಗಳಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಲೇ, ಸ್ವಾಮಿಗಳ ಬಗ್ಗೆ ಹಂಗೆಲ್ಲ ಹಗುರವಾಗಿ ಮಾತಾಡಿದ್ರೆ ಪಾಪ ಪಾಪ ಪುಣ್ಯದ ಬಗ್ಗೆ ನನಗೆ ಗೊತ್ತು, ಆಯ್ತಾ? ನಾಳೆ ಬೆಳಿಗ್ಗೆ ಒಂದೇಟ್ಗೆ ಬಟ್ಟೆ ಬದಲಾಯಿಸ್ಕೊಂಡು ದಿಢೀರ್ ಅಂತ ಹೋಯ್ತಾ ಇದೆಯಲ್ಲ. ಹೇಳ ಮತ್ ಕೇಳ ನಿಂತ್ಕೊಳ್ಳೋ ಅಂದ್ರೆ